ಸಾಬೀತುಪಡಿಸುವ ಕೆಲಸ ನಿಮ್ಮದಲ್ಲ, ನಿಮ್ಮ ಆತ್ಮದ ಕೆಲಸ ಅಲ್ಲವೇ ಅಲ್ಲ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ಅನ್ಕೊಂತಾ ಇರ್ತೀರಾ. ಅಂತರಂಗಕ್ಕೆ ಗೊತ್ತಿರುತ್ತೆ ನೀವ್ ಯಾರು ಅಂತ. ನಿಮ್ಮದೇ ಆದಂತಹ ಮೌಲ್ಯವನ್ನು ಕಳ್ಕೋತಾ ಬರ್ತೀರಾ. ಅಲ್ಲೇ ಪರಮಾತ್ಮನಿದ್ದಾನೆ, ಅದು ನನ್ನ ಧರ್ಮ. ಈ ಒಂದು ಸ್ಪಿರಿಚುವಲ್ ನ ದೊಡ್ಡ ಸೀಕ್ರೆಟ್ ಇದೆ. ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ, ಇಗ್ನೋರ್ ಮಾಡಿದ್ರೆ ಡಿಸ್ಟರ್ಬ್ ಆಗ್ತೀರಾ. ಎಲ್ಲಾರ ಹತ್ರನು ಹೋಗಿ ಅಪ್ರೂವಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಂದು ಸ್ಟ್ರಾಂಗ್ ಆಗಿರುತ್ತೆ. ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರೋ ಅದನ್ನೇ ಅವ್ರ ಕಡೆಯಿಂದ ನಿಮ್ಗೆ ಸಿಗತ್ತೆ, ನಿಜವಾದ ಇನ್ನರ್ ಸ್ಟ್ರೆಂತ್. ಹಾಗಾದ್ರೆ ಯಾರಾದ್ರೂ ನಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ರೆ ಸಹಿಸ್ಕೊಂಡಿರ್ಬೇಕು ಹೇಳ್ಕೊಡ್ತಾ ಇರುತ್ತೆ ಹಿಂದೆ. ಆ ವಜ್ರಕ್ಕೆ ಏನಾದ್ರೂ ನೋವಾಗತ್ತಾ ಅಥವಾ ವಜ್ರದ ಬೆಲೆ ಏನಾದ್ರೂ ಕಡಿಮೆ ಆಗತ್ತಾ? ಕಣ್ಣ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರನೇ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದು. ಅಸ್ತಿತ್ವ ರೂಪಗೊಳ್ತಾ ಹೋಗೋ ಜಗತ್ತೆ ಇದೆಯಾ? ಇದ್ರಿಂದ ನನಗೆ ಏನು ಉಪಯೋಗ ಇದೆ? ಎನರ್ಜಿ ಕಳಿಸ್ತಾ ಇರ್ತೀರಾ, ಅಲ್ಲೂ ಲಾಸ್. ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ, ಆತ್ಮವೇ ನೋಡ್ಕೊಳ್ಳುತ್ತೆ. ನೀವು ಒಳ್ಳೇದ್ ಮಾಡಿದ್ವಿ ಆದ್ರೆ ಅವ್ರ ಕಡೆಯಿಂದ ನಮ್ಗದ್ ಸಿಗ್ತಾ ಇಲ್ಲ. ಪ್ರತಿಯೊಬ್ಬರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಮನಸ್ಸಿನ ಕಂಟ್ರೋಲ್ನ ರಿಮೋಟ್ನ ಅವ್ರ ಕೈಲಿ ಕೊಟ್ಟು ನೀವ್ಯಾಕೆ ನೋವು ತಗೋತೀರಾ? ನಮಸ್ತೆ ಎಲ್ಲರಿಗೂ. ನಮ್ಮನ್ನು ನಾವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಕಳೆದ ವಿಡಿಯೋದಲ್ಲಿ ನಾವು ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಂದಿನ ವಿಚಾರ, ನಮ್ಮ ಬೆಲೆ ಗೊತ್ತಿಲ್ಲದವರ ಮುಂದೆ ಹೋಗಿ ನಮ್ಮನ್ನು ಸಾಬೀತು ಮಾಡಿಕೊಳ್ಳುವ ಅವಶ್ಯಕತೆ ಇದೆಯಾ? ಆತ್ಮಜ್ಞಾನದಲ್ಲಿ ಇದರ ಬಗ್ಗೆ ಏನ್ ಹೇಳುತ್ತೆ ಬನ್ನಿ ನೋಡೋಣ. ಮತ್ತೊಮ್ಮೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮನ್ನು ಗೌರವಿಸದವರ ಮುಂದೆ ಹೋಗಿ ನಾವು ಒಳ್ಳೆಯವರು ಅಂತ ಹೇಳಿ ಸಾಬೀತುಪಡಿಸುವ ಅವಶ್ಯಕತೆ ಇದೆಯಾ ಅಂತ ನೋಡೋಣ. ಯಾರಾದ್ರೂ ನಿಮ್ಮನ್ನ ಗೌರವಿಸದೇ ಇದ್ದಾಗ ಅಥವಾ ನಿಮ್ಮ ಬಗ್ಗೆ ಬೇರೆ ಏನಾದರೂ ತಿಳಿದುಕೊಂಡಿದ್ದಾಗ ನೀವು ಅವರ ಮುಂದೆ ಹೋಗಿ ನಾನು ಹಾಗಲ್ಲ, ನಾನು ಆತರ ತಪ್ಪು ಮಾಡಿಲ್ಲ, ನಿನ್ನ ಬಗ್ಗೆ ನಾನು ಆತರ ಅನ್ಕೊಂಡಿಲ್ಲ, ನಿನ್ಗೆ ಒಳ್ಳೇದನ್ನೇ ಮಾಡೋದು, ನಾನು ತುಂಬಾ ಒಳ್ಳೆಯವಳು ಅಂತೆಲ್ಲ ಹೇಳ್ತಾ ಕೂರ್ಬೇಡಿ. ಅಂತಹ ಸಾಬೀತುಪಡಿಸುವ ಕೆಲಸ ನಿಮ್ಮದಲ್ಲ, ನಿಮ್ಮ ಆತ್ಮದ ಕೆಲಸ ಅಲ್ಲವೇ ಅಲ್ಲ. ಯಾಕೆ ಆ ರೀತಿ ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂತ ಇವಾಗ ನೋಡೋಣ ಬನ್ನಿ. ನಾವು ಅವರು ನಮ್ಮನ್ನ ಈ ರೀತಿ ತಿಳ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ, ನಾವು ತುಂಬಾ ಒಳ್ಳೆಯವರು, ನಾನು ಹಾಗಲ್ಲ, ಹೀಗೆ ಹಾಗೆ ಅಂತೆಲ್ಲ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಸುತ್ತೆ. ಅಥವಾ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ಅನ್ಕೊಂತಾ ಇರ್ತೀರಾ, ಮತ್ತೆ ಮತ್ತೆ ಯೋಚಿಸ್ತಾ ಇರ್ತೀರಾ. ಅವರ ನಿರ್ಧಾರದ ಮೇಲೆ ನಿಮ್ಮ ಮೌಲ್ಯವನ್ನು ನಿರ್ಧರಿಸ್ತಾ ನೀವೇ ಇರ್ತೀರಾ. ನಿಮ್ಮ ಮೌಲ್ಯವನ್ನು ನಿಮಗೆ ಗೌರವ ಕೊಡದೇ ಇರುವವರ ಮುಂದೆ ನೀವು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಅಂತರಂಗಕ್ಕೆ ಗೊತ್ತಿರುತ್ತೆ ನೀವ್ ಯಾರು ಅಂತ, ನಿಮ್ಮದೇ ಆದ ಚೇತನಕ್ಕೆ ಗೊತ್ತಿರುತ್ತದೆ, ಹಾಗೂ ನಿಮ್ಮದೇ ಕರ್ಮಗಳಿಗೆ ಸಂಬಂಧಪಟ್ಟಿರುತ್ತದೆ. ನೀವು ನಾನ್ ಒಳ್ಳೆಯವರು ಅಂತ ಅವ್ರು ಎಲ್ಲರಿಂದಲೂ ಏನು ಅಪ್ರೂವಲ್ ತಗೊಳಕ್ಕೆ ಯೋಚಿಸ್ತಾ ಇರ್ತೀರ, ಸರಿನಾ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಧಾನವಾಗಿ ನಿಮ್ಮದೇ ಆದಂತಹ ಮೌಲ್ಯವನ್ನು ಕಳ್ಕೋತಾ ಬರ್ತೀರಾ. ನಿಮ್ಮ ನಿಯಂತ್ರಣವನ್ನು ಅವ್ರ ಕೈಗೆ ಒಪ್ಪಿಸ್ತಾ ಇರ್ತೀರಾ. ಪ್ರತಿದಿನ ಒಂದು ಮರಕ್ಕೆ ನೀರ್ ಹಾಕ್ತಾ ಇರ್ತಾನೆ, ಆ ಮರ ಯಾವತ್ತಾದ್ರೂ ಅವನ್ಗೆ ಥ್ಯಾಂಕ್ಸ್ ಹೇಳುತ್ತಾ? ಇಲ್ಲ. ಅವನು ಆದ್ರೂ ನೀರ್ ಹಾಕ್ತಾನೆ. ಯಾವತ್ತಾದ್ರೂ ಆ ಮರ ಅವನನ್ನ ಹೊಗಳಲ್ಲ, ಆದ್ರೂ ಅವನು ನೀರ್ ಹಾಕ್ತಾ ಇರ್ತಾನೆ. ನೀವು ಪ್ರಾಮಾಣಿಕವಾಗಿದ್ದರೆ ನೀವು ಮಾಡುವ ಕೆಲಸ ಮತ್ತೊಬ್ಬರು ಗುರುತಿಸಬೇಕು ಅಂತ ಯಾವತ್ತೂ ನಿರೀಕ್ಷೆ ಇಟ್ಕೊಳಕ್ ಹೋಗ್ಬೇಡಿ. ನೀವೇನು ಅಂತ ನಿಮಗೆ ನಿಮ್ಮ ಅಂತರಂಗಕ್ಕೆ ಗೊತ್ತಿದ್ದರೆ ಅಲ್ಲೇ ಪರಮಾತ್ಮನಿದ್ದಾನೆ. ನೀವು ಎಲ್ಲರ ಹತ್ತಿರ ಹೋಗಿ ನಾನ್ ಒಳ್ಳೆಯವರು ಅಂತ ಸಾಬೀತು ಮಾಡೋದಿಕ್ ಹೋಗಿ ನಿಮ್ಮತನವನ್ನು ನಿಧಾನವಾಗಿ ಬಿಟ್ಕೊಡ್ತಾ ಇರ್ತೀರಾ. ಅವನಿಗೆ ಗೊತ್ತು ಯಾಕೆ ಅವನು ನೀರ್ ಹಾಕೋದನ್ನ ನಿಲ್ಸಲ್ಲ ಅಂತ ಹೇಳಿದ್ರೆ, ನನ್ನ ಕೆಲಸ, ಅದು ನನ್ನ ಧರ್ಮ, ನನ್ನ ಕರ್ತವ್ಯ ಅಂತ ಮಾಡ್ತಾ ಹೋಗ್ತಾನೆ. ಹಾಗೇನೆ ನೀವು ಅವರು ಗುರುತಿಸದೇ ಇರಲಿ, ನೀವು ಅವರ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಗ್ಗೆ ನಿಮಗೆ ಆ ಗೌರವವನ್ನು ಇಟ್ಕೊಳ್ಳಿ. ಯಾರು ನನಗೆ ಹೇಳದೇ ಇರಲಿ, ನನ್ನ ಕೆಲಸ ನಾನು ಮಾಡುತ್ತೇನೆ. ಒಮ್ಮೆ ನಿಮ್ಮ ಒಳ್ಳೆಯತನವನ್ನು ತಪ್ಪಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವವರು ಇರ್ತಾರೆ. ಆದ್ರೆ ಅವರು ತಪ್ಪಾಗಿ ತಿಳ್ಕೊಂಡ್ರು ಅಂತ ಮಾತ್ರಕ್ಕೆ ನೀವು ನಿಮ್ಮ ಒಳ್ಳೆಯತನ ಕೆಟ್ಟದ್ದಾಗಿರೋದಿಲ್ಲ. ಇಲ್ಲಿ ಒಂದು ಸ್ಪಿರಿಚುವಲ್ ನ ದೊಡ್ಡ ಸೀಕ್ರೆಟ್ ಇದೆ.
ಏನ್ ಗೊತ್ತಾ, ನಾವು ಎಷ್ಟೊತ್ತು ಅವರ ಅಪ್ರೂವಲ್ಗಾಗಿ ಅವರ ಹಿಂದೆ ಓಡ್ತಾ ಇರ್ತೀವೋ, ಆಗ ಏನೆಲ್ಲ ಆಗತ್ತೆ ನಿಮ್ಗೇನಾದ್ರೂ ಗೊತ್ತಿದ್ಯಾ? ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ಎನರ್ಜಿ ಅಂತ ಹೇಳಿದ್ರೆ ದೇಹದ ಎನರ್ಜಿ ಮಾತ್ರ ಅಲ್ಲ, ಆತ್ಮಕ್ಕೂ ನಿಮಗೆ ಎನರ್ಜಿ ಇರುತ್ತೆ. ಆ ಎನರ್ಜಿಯನ್ನ ನೀವು ನಿಮಗೆ ಗೊತ್ತಿಲ್ಲದ ಹಾಗೆ ಅವರಿಗೆ ಪಾಸ್ ಮಾಡ್ತಾ ಇರ್ತಾರ. ಆಯ್ತಾ? ನೀವು ಇಲ್ಲಿ ನಿಮ್ಮ ಎನರ್ಜಿನ ಲಾಸ್ ಮಾಡ್ಕೊತಾ ಅವರು ಹೊಗಳಿದ್ರೆ ನೀವು ಹ್ಯಾಪಿ, ಅವರು ಟೀಕೆ ಮಾಡಿದ್ರೆ ನೀವು ಸ್ಯಾಡ್ ಆಗಿರ್ತೀರಾ, ಅವರು ನಿಮ್ಮನ್ನ ಮಾತನಾಡ್ಸಿದ್ರೆ ನೀವು ಪೀಸ್ಫುಲ್ ಆಗಿರ್ತೀರಾ, ಅವ್ರು ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ಡಿಸ್ಟರ್ಬ್ ಆಗ್ತೀರಾ. ಸೊ ಇಲ್ಲಿ ನಿಮ್ಮ ಕಂಟ್ರೋಲಿನ ರಿಮೋಟ್ ಅನ್ನ ಬೇರೊಬ್ಬರ ಕೈಗೆ ನೀವೇ ಕೊಟ್ಟಿರ್ತೀರಾ. ಅದು ನೀವು ಮಾಡುವಂತಹ ದೊಡ್ಡ ತಪ್ಪು. ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಬೇಕೆ ಹೊರತು ಬೇರೆಯವರ ಕೈಗೆ ಕೊಟ್ಟು ನೀವೇ ಅದರಿಂದ ನೋವನ್ನ ಪಡ್ತಾ ಇರ್ತೀರಾ. ಆಧ್ಯಾತ್ಮಿಕತೆ ಹೇಳುತ್ತೆ ನಿಮ್ಮ ಒಳಗೆ ಆ ಬದಲಾವಣೆ ಆಗಬೇಕು. ಎಲ್ಲಾರ ಹತ್ರನೂ ಹೋಗಿ ಅಪ್ರೂವಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವ್ ಹೇಗಿದ್ದೀರೋ ಹಾಗೆ ಇರಿ. ನಿಮ್ಮ ವ್ಯಕ್ತಿತ್ವನೂ ಅದರಿಂದ ರೂಪುಗೊಳ್ಳುತ್ತೆ, ಮತ್ತೆ ಸ್ಟ್ರಾಂಗ್ ಆಗಿರ್ತೀರಾ ನೀವು. ನಿಮ್ಮ ಹಾರ ಬಂದು ಸ್ಟ್ರಾಂಗ್ ಆಗಿರುತ್ತೆ. ನೀವು ಎಷ್ಟೊತ್ತು ಅವ್ರು ನನಗೆ ಒಳ್ಳೆಯವ್ರು ಅನ್ಕೊಬೇಕು, ಇವ್ರು ನನ್ನನ್ನ ಒಳ್ಳೆಯವ್ರು ಅನ್ಕೊಬೇಕು, ಅವ್ರು ನನ್ನನ್ನ ಆ ರೀತಿ ತಿಳ್ಕೊಂಡ್ಬಿಟ್ರ, ಅಯ್ಯೋ ಏನ್ ಮಾಡೋದು, ಈ ತರ ಎಲ್ಲ ಯೋಚಿಸ್ಬೇಡಿ. ಯಾಕಂತ ಹೇಳಿದ್ರೆ, ಒಂದು ನಿಮ್ಮ ಎನರ್ಜಿನ ಅವ್ರಿಗೆ ಸೆಂಡ್ ಮಾಡ್ತಾ ಇರ್ತೀರಾ. ಎರಡನೇದಾಗಿ ನೀವ್ ಏನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರೋ ಅದನ್ನೇ ಅವ್ರ ಕಡೆಯಿಂದ ನಿಮ್ಗೆ ಸಿಗತ್ತೆ. ಇದೇ ರೂಲ್. ಸ್ಪಿರಿಚುಯಾಲಿಟಿಯ ರೂಲೇ ಇದು. ನೀವು ಏನು ಯೋಚನೆ ಮಾಡ್ತಾ ಇರ್ತೀರೋ ಅವ್ರ ಬಗ್ಗೆ, ಅವ್ರು ಅದನ್ನೇ ನಿಮಗೆ ಕೊಡೋದಿಕ್ಕಾಗೋದು. ಹಾಗಾಗಿ ನಮ್ಮ ಒಳಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಆಧ್ಯಾತ್ಮಿಕತೆಯಲ್ಲಿ ಮೊದಲ ಪಾಠ. ಅದೇ ನಿಜವಾದ ಇನ್ನರ್ ಸ್ಟ್ರೆಂತ್. ಹಾಗಾದ್ರೆ ಯಾರಾದ್ರೂ ನಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ರೆ ಸಹಿಸ್ಕೊಂಡಿರ್ಬೇಕಾ? ನಾವ್ ಏನು ಮಾಡೋ ಹಾಗಿಲ್ವಾ ಅಂತ ಕೇಳ್ಬೋದು. ಏನ್ ಮಾಡ್ಬಹುದು ಅಂತ ಹೇಳಿದ್ರೆ, ನೀವು ಎಲ್ಲವನ್ನೂ ಸಹಿಸ್ಕೊಬೇಕು ಅಂತ ಏನೂ ರೂಲ್ ಇಲ್ಲ. ನೀವು ಅವರಿಂದ ಒಂದು ಸ್ವಲ್ಪ ದೂರ ಇರಬೇಕು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಬೌಂಡ್ರೀಸ್, ನಿಮ್ಮ ಸೈಲೆನ್ಸೇ ಅವರಿಗೆ ಉತ್ತರ ಆಗತ್ತೆ. ನೀವು ಎಷ್ಟೊತ್ತು ಅವರ ಬಗ್ಗೆ ಯೋಚಿಸೋದನ್ನ ಫಸ್ಟ್ ನಿಲ್ಸಿ, ಆಯ್ತಾ? ಅಲ್ಲಿಗೆ ಅರ್ಧ ಬೌಂಡ್ರಿ ನೀವು ನಿಮಗೆ ಹಾಕೊಂಡಂಗೆ. ಆ ನಿಮ್ ಆಧ್ಯಾತ್ಮಿಕತೆ ಹೇಳುತ್ತೆ, ಮನಸ್ಸು ಹೇಳುತ್ತೆ ನಾನು ಏನಾದ್ರೂ ಮಾಡ್ಬೇಕು, ನಾನು ಏನು ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಈಗೋ ನಿಮ್ಗೆ ಹೇಳ್ಕೊಡ್ತಾ ಇರುತ್ತೆ ಹಿಂದೆ. ಮನಸ್ಸಿನ ಹಿಂದೆ ಈಗೋ ಇರುತ್ತಲ್ಲ, ಅವ್ರಿಗೇನಾದ್ರೂ ನಾನು ತೋರಿಸ್ಬೇಕು, ನಾನು ಯಾರು ಅಂತ ಅವ್ರಿಗೆ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾ ಇರತ್ತೆ. ಆದ್ರೆ ನಿಮ್ಮ ಆತ್ಮ ಏನ್ ಹೇಳ್ತಾ ಇರತ್ತೆ ಗೊತ್ತಾ? ನಿನಗೇನಾದ್ರೂ ಅವಶ್ಯಕತೆ ಇದ್ಯಾ? ನಿನ್ನ ಬೆಲೆ ಗೊತ್ತಿಲ್ಲದವರ ಹತ್ರ ಹೋಗಿ ನಾನ್ ಹೀಗೆ ಅಂತ ಸಾಬೀತು ಮಾಡುವ ಅವಶ್ಯಕತೆ ಏನಿದೆ? ನೀನ್ ಏನು ಅಂತ ನಿನಗ್ ಗೊತ್ತಿದ್ರೆ ಸಾಕು. ನಿನ್ನ ಅಂತರಂಗದಲ್ಲಿರುವ ಆ ಪರಮಾತ್ಮನಿಗೆ ಗೊತ್ತಿದ್ರೆ ಸಾಕು ಅಂತ ಆಧ್ಯಾತ್ಮಿಕತೆ ಹೇಳ್ಕೊಡುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ಕಬ್ಬಿಣದ ಅಂಗಡಿಯಲ್ಲಿರುವವನಿಗೆ ಆ ಕಬ್ಬಿಣ ಬಿಟ್ಟು ಬೇರೆ ಏನು ತಿಳಿದಿಲ್ಲ ಅನ್ಕೊಳ್ಳಿ, ಸರಿನಾ? ಯಾರೋ ಒಬ್ಬ ಒಂದು ಬೆಲೆಯುಳ್ಳ ಒಂದು ವಜ್ರವನ್ನು ತಗೊಂಡು ಹೋಗಿ ಆ ಕಬ್ಬಿಣದ ಅಂಗಡಿಗೆ ಮಾರ್ಲಿಕ್ಕೆ ಹೋದಾಗ, ಆ ಕಬ್ಬಿಣದ ಅಂಗಡಿಯವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಇದು ಕಬ್ಬಿಣ ಅಲ್ಲ, ಸೊ ನಾನು ಜಾಸ್ತಿ ರೇಟಿಗೆ ನಾನು ತಗೊಳಕ್ ಆಗಲ್ಲ, ಇದು ನಮ್ಗೆ ವೇಸ್ಟ್ ಪೀಸ್ ಅಂತ ಹೇಳಿ ಎಸಿತಾನೆ. ಅವನು ಕೊಂಡುಕೊಳ್ಳೋದಕ್ಕೆ ಮುಂದೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಕಬ್ಬಿಣ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅದು ಅವನ ಸಾಮರ್ಥ್ಯ. ಹಾಗಂತ ವಜ್ರಕ್ಕೆ ಏನಾದ್ರೂ ನೋವಾಗತ್ತಾ, ಅಥವಾ ವಜ್ರದ ಬೆಲೆ ಏನಾದ್ರೂ ಕಡಿಮೆ ಆಗತ್ತಾ? ಖಂಡಿತ ಇಲ್ಲ. ಅವನ ಸಾಮರ್ಥ್ಯ ಇರುವಷ್ಟೇ ಅವನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅದೇ ತರ ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಅನ್ಕೊಂತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಅಪಹಾರ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಯೋಚನೆಯ ಮಟ್ಟ ಎಷ್ಟಿರುತ್ತೆ, ಅವರ ಸಾಮರ್ಥ್ಯ ಎಷ್ಟಿರುತ್ತೆ, ಅಷ್ಟು ಮಾತ್ರಾನೇ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದು. ಸೊ ಆ ತರ ಟೈಮ್ನಲ್ಲಿ ನೀವು ಅವರಿಗೆ ಒಂದು ಕನ್ಸರ್ನಿಂದ ಹೇಳಿ, ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಅವರಿಗೆ ಗೊತ್ತಾಗ್ತಾ ಇಲ್ಲ, ಅವರ ಬುದ್ಧಿ ಮಟ್ಟ ಇಷ್ಟೇ ಇರೋದ್ರಿಂದ ಅವರ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರನೇ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗೋದು. ಅವರ ಬುದ್ಧಿಯ ಮಟ್ಟದಿಂದ ನನ್ನನ್ನ ಅಳತೆ ಮಾಡ್ತಾ ಇದ್ದಾರೆ. ಬೇಗ ಅವರಿಗೆ ಆ ಬುದ್ಧಿಯ ಮಟ್ಟ ಎತ್ತರಕ್ಕೆ ಹೋಗ್ಲಿ,
ಅಂತ ಒಂದು ಒಳ್ಳೆ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ಸ ವಿಷಯವನ್ನು ಅಂಟಿಸ್ಕೊಳಕ್ ಹೋಗ್ಬೇಡಿ ಆಯ್ತಾ. ಒಂದ್ ಒಳ್ಳೆ ರೀತಿಯಿಂದ ಇಷ್ಟೇ ಅನ್ಕೊಳ್ಳಿ, ಅವರ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು, ಅದಕ್ಕೂ ಮೇಲ್ಪಟ್ಟು ಅವ್ರಿಗೆ ಹೋಗೋಕ್ ಆಗಲ್ಲ. ಆದ್ರಿಂದ ಅವರು ಅದನ್ನೇ ಅರ್ಥ ಮಾಡ್ಕೋತಾರೆ ಅಷ್ಟೇ. ಇಲ್ಲಿ ನಿಮ್ದೇನಾದ್ರೂ ತಪ್ಪಿದ್ಯಾ ಅಥವಾ ನಿಮ್ಮ ಬೆಲೆ ಏನಾದ್ರೂ ಕಡಿಮೆ ಆಗತ್ತಾ? ಖಂಡಿತ ನಿಮ್ಮ ಬೆಲೆ ಕಡಿಮೆ ಆಗಲ್ಲ. ಹೇಗೆ ಆ ವಜ್ರಕ್ಕೆ ಅದರದೇ ಬೆಲೆ ಇರುತ್ತೆ, ಆದ್ರೆ ಆ ವಜ್ರದ ಬೆಲೆ ಇವನಿಗೆ ಗೊತ್ತಿಲ್ಲ ಅಷ್ಟೇ. ಹಂಗಂತ ಹೇಳಿ ವಜ್ರಕ್ಕೆ ಏನಾದ್ರೂ ಕಡಿಮೆ ಆಗತ್ತಾ ಮೌಲ್ಯ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅದನ್ನ ಗುರ್ತು ಹಿಡಿಯೋ ಸಾಮರ್ಥ್ಯ ಈತನಿಗೆ ಇಲ್ಲ ಅಷ್ಟೇ. ವೆರಿ ಸಿಂಪಲ್. ಹಂಗಂತ ಹೇಳಿ ನೀವು ಎಲ್ರ ಮುಂದೆನೂ ನಾನು ಹಿಂಗೆ ಹೇಳಕ್ ಹೋಗ್ಲೇಬೇಡಿ. ನಿಮ್ಮಷ್ಟಕ್ಕೆ ನೀವಿರಿ, ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ. ಅದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋದಾಗ ನಿಮ್ಮ ಔರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಎಲ್ಲರೂ ಆ ನಿಮ್ಮ ಮಾತನ್ನ ಕೇಳ್ತಾರೆ. ಓಕೆನಾ. ನೀವ್ ಯಾವಾಗ ನಿಮ್ಮ ಎನರ್ಜಿನೂ ಲಾಸ್ ಮಾಡ್ಕೊಂಡು ಅವ್ರಿಗೂ ನೆಗೆಟಿವ್ ಥಾಟ್ಸ್ ನ ಕೊಟ್ಕೊಂಡು ಅವ್ರ ಕಡೆಯಿಂದ ನೀವು ಅದನ್ನೇ ತಗೋತೀರಾ ವಾಪಸ್ಸು, ಇದೆಲ್ಲ ಪಚಿತಿ ಮಾಡ್ಕೊಳ್ಳೋದಿಕ್ಕೆ ಬದಲು ಆರಾಮವಾಗಿ ಆ ಟೆನ್ಷನ್ನೇ ತಲೆಯಿಂದ ತೆಗೆದು ಹಾಕಿ, ನನ್ನ ಮೌಲ್ಯ ಗೊತ್ತಿಲ್ಲದವರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ, ಮತ್ತೆ ಮತ್ತೆ ಆಲೋಚನೆ ಮಾಡ್ತಾನೆ ಇರುತ್ತೆ. ಆಗ ಅಂದ್ಕೊಳ್ಳಿ, ಮೊದಲನೇದಾಗಿ ನಿಮ್ಗೆ ಯಾರ ಬಗ್ಗೆನಾದ್ರೂ ಏನಾದ್ರೂ ಒಂದ್ ಥಾಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇದು ನನಗೆ ಅವಶ್ಯಕತೆ ಇದೆಯಾ, ಇದರಿಂದ ನನಗೆ ಏನು ಉಪಯೋಗ ಇದೆ, ಇಷ್ಟೇ. ಏನಾದ್ರೂ ಉಪಯೋಗ ಇದೆಯಾ ನಿಮ್ಗೆ? ಯಾರ ಬಗ್ಗೆನಾದ್ರೂ ಯೋಚನೆ ಮಾಡಿದಾಗ ಅವ್ನ್ ಆ ತರ ಬೆಳೆದ್ ಬಿಟ್ಟಿದ್ದಾನೆ, ಅವ್ನ್ ಈ ತರ ಮಾಡ್ತಾ ಇದ್ದಾನೆ, ಅವ್ನ್ ನನ್ ಬಗ್ಗೆ ಹಂಗ್ ಅನ್ಕೊಂಡ, ಇವ್ರು ನನ್ ಬಗ್ಗೆ ಹಿಂಗ್ ಅನ್ಕೊಂಡ್ರು, ಯಾಕ್ ಬೇಕು? ನಿಮ್ ಎನರ್ಜಿ ವೇಸ್ಟ್. ನೀವ್ ಅವರಿಗೆ ಎನರ್ಜಿ ಕೊಡ್ತಾ ಇರ್ತೀರಾ, ನಿಮ್ಗೆ ಅಲ್ಲೂ ಲಾಸ್. ಮತ್ತೆ ನೆಗೆಟಿವ್ ಎನರ್ಜಿ ಕಳಿಸ್ತಾ ಇರ್ತೀರಾ, ಅಲ್ಲೂ ಲಾಸ್. ಅವ್ರ ಕಡೆಯಿಂದ ನಿಮ್ಗೆ ಅದೇ ಸಿಗುತ್ತೆ, ಅಲ್ಲೂ ಲಾಸ್. ಯಾಕ್ ಬೇಕು? ಫಸ್ಟ್ ನೀವು ಅವರ ಬಗ್ಗೆ ಯೋಚಿಸೋದನ್ನ ಕಟ್ ಮಾಡಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಬೇರೆ ಏನು ಇಲ್ಲ. ಬೇರೆ ಏನು ದೊಡ್ಡ ವಿಚಾರ ಅಂತಾನೆ ಅಲ್ಲ. ನಿಮ್ಮ ಜೀವನದಲ್ಲಿ ಯಾರಾದ್ರೂ ಇದ್ದಾರಾ? ನೀವ್ ಯಾರ ಮುಂದೆನಾದ್ರೂ ನಾನು ಒಳ್ಳೆಯವನು ನಾನು ಅಂತ ಸಾಬೀತುಪಡಿಸೋದಿಕ್ಕೆ ಯೋಚನೆ ಮಾಡ್ತಾ ಇರ್ತೀರಾ? ಮೊದಲು ಅದನ್ನ ನಿಲ್ಸಿ. ನಿಮ್ಮನ್ನು ನೀವು ಅರಿತಾಗ ನೀವು ಅನ್ಕೊಂತೀರಾ ಅಲ್ಲ, ಅವ್ರು ನನ್ನನ್ನ ಒಪ್ಕೊಂಡ್ರೆ ಮಾತ್ರ ನಾನು ಒಳ್ಳೆಯವರು ಅಂತ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಬಿಟ್ಟಿರ್ತೀರಾ. ಸೊ ಅದರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಶಕ್ತಿ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ನಿಮಗೆ ನಿಮ್ಮ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನು ಮಾಡೋದ್ ಬೇಕಿಲ್ಲ. ಅವರ ಬಗ್ಗೆ ಗಮನ ಕೊಡೋದನ್ನ ನೀವು ಫಸ್ಟ್ ನಿಲ್ಸಿ ಸಾಕು. ಮುಂದೆ ಎಲ್ಲವೂ ಆತ್ಮವೇ ನೋಡ್ಕೊಳ್ಳುತ್ತೆ. ನಿಮ್ಮ ಮನಸ್ಸಿನ ಬಲೆಗೆ ಬಿದ್ದಿ ನೀವು ಇಲ್ಲಿ ಒದ್ದಾಡ್ತಾ ಇರ್ತೀರಾ ಅಷ್ಟೇನೆ. ನಿಮ್ಮ ಮನಸ್ಸನ್ನ ಎಲ್ಲವನ್ನೂ ಹೇಳೋದು ಕೇಳೋದು ಬೇಡ. ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮ್ಮ ಸುತ್ತಲಿರೋರು ಅರ್ಥ ಮಾಡ್ಕೊಂಡ್ರೆ ಸಾಕು. ಹೊರಗಿನವರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ವ್ಯಕ್ತಿತ್ವ ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಅವರೇ ಎಲ್ಲವನ್ನೂ ಅರ್ಥ ಮಾಡ್ಕೋತಾರೆ. ಮಲಗುವಾಗ ಒಂದ್ ಸಣ್ಣ ಕೆಲ್ಸ ಮಾಡಿ. ನಿಮಗೆ ನೀವೇ ಅಂದ್ಕೊಳ್ಳಿ, ಯಾರು ತುಂಬಾ ಸಫರ್ ಮಾಡ್ತಾ ಇರ್ತೀರಾ ಅಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ, ಅಥವಾ ನಾನು ಏನಾದ್ರು ಒಳ್ಳೇದ್ ಮಾಡಿದ್ರು ಅವ್ರು ನನಗೆ ಕೆಟ್ಟದ್ದೇ ಮಾಡ್ತಾ ಇದಾರೆ, ನಾವ್ ಅವ್ರಿಗೆ ಒಳ್ಳೇದ್ ಮಾಡಿದ್ವಿ ಆದ್ರೆ ಅವ್ರ ಕಡೆಯಿಂದ ನಮ್ಗದ್ ಸಿಗ್ತಾ ಇಲ್ಲ, ಈ ರೀತಿ ಸಫರ್ ಮಾಡ್ತಾ ಇರ್ತೀರ. ಯಾಕಂದ್ರೆ ಇದೆಲ್ಲ ಮನಸ್ಸಿನ ಆಟಗಳು ಆಯ್ತಾ. ಆ ಮನಸ್ಸು ನಿಮ್ಮನ್ನ ಆ ರೀತಿ ಆಟ ಆಡಿಸ್ತಾ ಇರತ್ತೆ ಅಷ್ಟೇನೆ. ನೀವ್ ರಾತ್ರಿ ಮಲ್ಗೋಕ್ಕೂ ಮುಂಚೆ, ಇಂಥ ಸಮಸ್ಯೆ ಇರುವವರು ರಾತ್ರಿ ಮಲ್ಗೋಕ್ಕೂ ಮುಂಚೆ ನನ್ನ ಮೌಲ್ಯವನ್ನು ಹೀಗಿಟ್ಕೊಳ್ಳಿ. ನನ್ನ ಮೌಲ್ಯವನ್ನು ಹೀಗಿಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದು ಕಾನ್ಶಿಯಸ್ಲಿ ನಿಮ್ ಮೈಂಡ್ಗೆ ಅರ್ಥ ಆಗುತ್ತೆ, ಓಕೆ ಅಂತ ಆಯ್ತಾ. ನನ್ನ ಮೌಲ್ಯವನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನ್ ಏನು ಅಂತ ನನಗೆ ಗೊತ್ತಿದೆ. ನಾನ್ ನನ್ನನ್ನ ಪ್ರೀತಿಸ್ತೀನಿ, ನಾನ್ ನನ್ನನ್ನ ಗೌರವಿಸ್ತೀನಿ. ಬೇರೆಯವರು ನನ್ನನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಅವರ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕಾಗತ್ತೆ. ಅದು ನನ್ನ ತಪ್ಪಲ್ಲ ಅಂತ ನೀವು ದಿನನಿತ್ಯ ಒಂದು 15 ದಿನ, 21 ದಿನ ಮಾಡ್ತಾ ಬನ್ನಿ. 21 ದಿನ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ನಿಧಾನಕ್ಕೆ ನಿಮ್ಮ ಮನಸ್ಸಿನಲ್ಲಿ ಕೂತಿರುತ್ತಲ್ಲ, ಬೇರೆಯವರ ಅಪ್ರೂವಲ್ ಇಂದ ಮಾತ್ರನೇ ನಾನು ಒಳ್ಳೆಯವರಾಗೋದಿಕ್ಕಾಗೋದು ಅಂತ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ.
ಪ್ರತಿಯೊಬ್ಬರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಪ್ರತಿಯೊಬ್ಬರು ನಿಮ್ಮನ್ನ ಗೌರವಿಸ್ಲೇಬೇಕು ಅನ್ನೋದು ಏನಿಲ್ಲ. ಅದು ಅವರವರ ಸ್ವಾತಂತ್ರ್ಯ. ಅವರ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರನೇ ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ಳೋದಿಕ್ಕೆ ಆಗೋದು. ಸೊ ನಿಮ್ಮ ನಿಮ್ಮ ಮೈಂಡ್‌ನಲ್ಲಿ ಏನ್ ಇಟ್ಕೊಂಡಿದ್ದೀರಾ ಅಲ್ಲ, ಈ ಥರದ್ದೆಲ್ಲ ವಿಚಾರಗಳನ್ನ ನಿಧಾನಕ್ಕೆ ತೆಗಿತಾ ಬನ್ನಿ. ಒಂದು 21 ದಿನ ಈ ಕೆಲಸ ಮಾಡಿ. ಇಂತಹ ಸಮಸ್ಯೆ ಇರುವವರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಆ ರೀತಿಯಲ್ಲಿ ಹೇಳ್ಕೊಂಡು, ನನ್ನ ಶಾಂತಿಯನ್ನು ಯಾರ ಕೈಗೂ ನಾನು ಒಪ್ಪಿಸೋದಿಲ್ಲ. ಯಾಕೆ ನಿಮ್ಮ ಮನಸ್ಸಿನ ಕಂಟ್ರೋಲ್‌ನ, ರಿಮೋಟ್‌ನ ಅವ್ರ ಕೈಲಿ ಕೊಟ್ಟು ನೀವ್ಯಾಕೆ ನೋವು ತಗೋತೀರಾ? ಅಲ್ವಾ? ಯೋಚನೆ ಮಾಡಿ. ಅವ್ರೇನಾದ್ರೂ ನಿಮ್ಮನ್ನ ಮಾತಾಡ್ಸಿದ್ರೆ ನೀವು ಪೀಸ್‌ಫುಲ್ ಆಗಿರ್ತೀರಾ. ಅವ್ರೇನಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ನೀವು ಡಿಸ್ಟರ್ಬ್ ಆಗ್ತೀರಾ. ಸೊ, ನಿಮ್ಮ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಹೋದ್ರೆ ಅವ್ರು ಇಷ್ಟ ಬಂದ ಹಾಗೆ ಆಡ್ತಾರೆ. ಸೊ, ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರ ತಗೊಂಡು ನಾಳೆ ಭೇಟಿಯಾಗೋಣ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಅರಿಯಿರಿ. ಜೀವನ ಶಿಕ್ಷೆಯಲ್ಲ, ನಿಮ್ಮದೇ ಆತ್ಮ ಜಾಗೃತಿಗಾಗಿರುವ ಸುಂದರ ಕಲಿಕೆ. ಜೀವನ ನಿಮ್ಮದು. ಬೇರೆ ಯಾರ ಬದುಕಿನ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನಮಸ್ಕಾರ.